ಈ ವಿಡಿಯೋದಲ್ಲಿ ನಾವು ಒಂದು ಸೆಲ್ನಲ್ಲಿ ಫಾರ್ಮುಲಾ ಎಂಟ್ರ್ ಮಾಡೋದು ಮತ್ತು ಫಿಲ್ ಸೀರೀಸ್ ಯೂಸ್ ಮಾಡೋದು, ಅದಕ್ಕೊಂದು ಸಿಂಪಲ್ ಶಾರ್ಟ್ಕಟ್ನ ತೋರಿಸ್ತೀನಿ. ಸಾಮಾನ್ಯವಾಗಿ ನಮಗೆ ಗೊತ್ತಿದೆ, ಯಾವುದೇ ಒಂದು ಸೆಲ್ಲಲ್ಲಿ ನಾವು ಫಾರ್ಮುಲಾ ಎಂಟ್ರ್ ಮಾಡ್ಬೋದು. ಈಕ್ವಲ್ಸ್, ಅದೇ ರೀತಿ ನಾನಿಲ್ಲಿ ಈಕ್ವಲ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಸಮ್ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು C2:E2 ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಏನಾಗಿದೆ, ಫಾರ್ಮುಲಾ ಎಂಟರ್ ಆಗಿದೆ, ಸೆಲ್ ಏನಾಗಿದೆ, ಆ್ಯಕ್ಟಿವ್ ಸೆಲ್ ನೆಕ್ಸ್ಟ್ ಸೆಲ್ಲಿಗೆ ಮೂವ್ ಆಗಿದೆ, ಕರ್ಸರ್ ನೆಕ್ಸ್ಟ್ ಸೆಲ್ಲಿಗೆ ಮೂವ್ ಆಗಿದೆ. ನೋಡಿ, ಇನ್ನೊಂದು ಸಲ ಮಾಡ್ತೀನಿ ನೋಡಿ. ಈಕ್ವಲ್ಸ್ ಸಮ್ C2:E2. ಬಟ್ ಈಗ ನಾನೇನು ಮಾಡ್ತೀನಿ ಅಂದರೆ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಎಂಟರ್ ಕೀ ಬದಲು ಕಂಟ್ರೋಲ್ ಎಂಟರ್ ಯೂಸ್ ಮಾಡ್ತೀನಿ. ಸೊ ಏನಾಗ್ತದೆ, ಕರ್ಸರ್ ಅದೇ ಸೆಲ್ಲಲ್ಲಿರುತ್ತೆ. ಫಾರ್ಮುಲಾ ಎಂಟರ್ ಮಾಡಿದ್ದೀವಿ ಅಥವಾ ಕಂಟೆಂಟ್ಸ್ ಎಂಟರ್ ಮಾಡಿದ್ದೀವಿ ಮತ್ತು ಕರ್ಸರ್ ಅದೇ ಸೆಲ್ಲಲ್ಲಿರುತ್ತೆ. ಈ ಪರ್ಪಸ್ಗೆ ನಾವು ಏನು ಯೂಸ್ ಮಾಡಬೇಕು, ಸಿಂಪ್ಲಿ ಕಂಟ್ರೋಲ್ ಎಂಟರ್. ಈಗ ಇನ್ನೊಂದು ನೋಡಿ, ಇಲ್ಲಿ ಫಿಲ್ ಸೀರೀಸ್ ಮಾಡಬೇಕು. ಫಿಲ್ ಸೀರೀಸ್ ಗೊತ್ತಿದೆ ಅಲ್ವಾ, ಜಸ್ಟ್ ಈ ರೈಟ್ ಸೈಡ್ ಕಾರ್ನರಲ್ಲಿಟ್ಟರೆ ವಿ ಕ್ಯಾನ್ ಸಿ ಕರ್ಸರ್ ಚೇಂಜ್ ಆಗಿದೆ ನೋಡಿ, ಪಾಯಿಂಟರ್ ಚೇಂಜ್ ಆಗಿದೆ. ಐ ಕ್ಯಾನ್ ಸಿಂಪ್ಲಿ ಮೇಕ್ ಯೂಸ್ ಆಫ್ ಫಿಲ್ ಸೀರೀಸ್. ನಾನೇನು ಮಾಡ್ತೀನಿ ಅಂದರೆ, ಇನ್ನೊಂದು ಸಿಂಪಲ್ ಮೆಥಡ್ ಯೂಸ್ ಮಾಡ್ತೀನಿ ನೋಡಿ, ಶಾರ್ಟ್ಕಟ್ ಕೀ. ಫಸ್ಟು ಸೆಲ್ ರೇಂಜ್ನ ಸೆಲೆಕ್ಟ್ ಮಾಡಿ, ಇನ್ಕ್ಲೂಡಿಂಗ್ ದಿ ಸೆಲ್ ಕನ್ಸಿಸ್ಟಿಂಗ್ ಫಾರ್ಮುಲಾ ಆಗಿದೆಯಾ. ನೆಕ್ಸ್ಟು ಕಂಟ್ರೋಲ್ D ಪ್ರೆಸ್ ಮಾಡಿ, ಫಿಲ್ ಸೀರೀಸ್ ಆಗುತ್ತೆ.